ಮಿತ್ರರ ಮಿತ್ರ ವೀಕ್ಷಕರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ತಿರುಪತಿಯಲ್ಲಿರುವಂಥ ಏನು ವೈಕುಂಠ ದ್ವಾರವನ್ನು ನಿನ್ನೆಯ ರಾತ್ರಿ 12 ಗಂಟೆಗೆ ತೆರೆಯಲಾಗಿದೆ. ಸುಮಾರು 4,000ರಷ್ಟು ಭಕ್ತರು ಆ ಒಂದು ದ್ವಾರದ ಮುಖಾಂತರ ಹೋಗಿ ತಿಮ್ಮಪ್ಪನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಪುರಾಣಗಳ ಪ್ರಕಾರವಾಗಿ ನಾವು ಹೇಳಬೇಕಾದ್ರೆ ವೀಕ್ಷಕರೇ, ಸಮುದ್ರ ಮಥನ ಕಾಲದಲ್ಲಿ ದೇವರು ಮತ್ತು ದಾನವರು ಸಮುದ್ರವನ್ನು ಕಡಿಯುವಾಗ ಅಮೃತ ಬಂದಂತಹ ಪುಣ್ಯ ದಿನ ಇದು ಅಂತೇಳಿ ಭಾವಿಸಲಾಗುತ್ತೆ. ಮತ್ತೊಂದು ವಿಷಯ, ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗೀತೋಪದೇಶವನ್ನು ಹೇಳಿದಂತಹ ಒಂದು ಪುಣ್ಯ ದಿನ, ಇದನ್ನು ಗೀತಾ ಜಯಂತಿ ಅಂತಲೂ ಸಹ ಕರೀತಾರೆ ಅಂತ ಹೇಳ್ತಾರೆ. ಈ ವಿಷಯವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ಇವತ್ತು ಹುಣಸೂರಿನ JLB ರಸ್ತೆಯಲ್ಲಿರುವಂಥ ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಬಹು ಸುಂದರವಾಗಿ ಅಲಂಕಾರವನ್ನು ಮಾಡಿ ಆ ವೈಕುಂಠ ದ್ವಾರದ ಮುಖಾಂತರ ದೇವರ ಏನು ಉತ್ಸವ ಮೂರ್ತಿ ಇದೆ ಅದರ ಕೆಳಗಡೆಯಿಂದ ಹೋಗಿ ದೇವರ ದರ್ಶನವನ್ನು ಮಾಡೋದಕ್ಕೆ ಇಲ್ಲಿನ ಭಾವಸಾರ ಕ್ಷತ್ರಿಯ ಮಂಡಳಿಯವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದೇವರ ದರ್ಶನವನ್ನು ಮಾಡಿದಂಥ ಭಕ್ತರು ತಿರುಪತಿ ತಿಮ್ಮಪ್ಪನ ಪ್ರಿಯವಾದ ಲಾಡುಗಳನ್ನು ತೆಕ್ಕೊಂಡು ದೇವಸ್ಥಾನದಿಂದ ಧನ್ಯತಾ ಭಾವದಿಂದ ಹೋಗ್ತಂತಹ ದೃಶ್ಯ ಒಂದು ಭಕ್ತಿಮಯವಾಗಿತ್ತು. ನೋಡುಗರಿಗೆ ಹಾಗೂ ಆ ದೇವರ ದರ್ಶನಕ್ಕೆ ಬಹಳ ಆನಂದವನ್ನು ಪಟ್ಟರು. ಸ್ನೇಹಿತರೆ, ಈ ಒಂದು ಭಾವಸಾರ ಕ್ಷತ್ರಿಯ ಮಂಡಳಿಯ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹ ಅಲ್ಲಿಗೆ ಬಹಳಷ್ಟು ಯುವಕ ಮಿತ್ರರು ಭಾಗವಹಿಸಿ ಸ್ವಯಂ ಸೇವಕರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ತಾವು ನೋಡ್ತಾ ಇದ್ದೀನಿ, ನನ್ನ ಎಡಗಡೆ ಶ್ರೀಯುತ ಗಣನಾಗರವರಿದ್ದಾರೆ, ಬಲ್ದ ಕಡೆಯಲ್ಲಿ ಮಂಜು ಸಾಯಿನಾಥರವರಿದ್ದಾರೆ. ಈ ಥರ ಬಹಳಷ್ಟು ಯುವಕರು ತಾವೇ ಮುಂದೆ ಬಂದು ದೇವತಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ, ಸಮಾಜ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಅನ್ನೋದು ಹೇಳೋದಕ್ಕೆ ನಾನಂತೂ ಸಂತೋಷ ಪಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಆ ದೇವಸ್ಥಾನದಲ್ಲಿ ನಡೆದಂತಹ ದೇವತಾ ಕಾರ್ಯದ ಸಣ್ಣ ಸಣ್ಣ ತುಣುಕುಗಳನ್ನು ಚಿತ್ರೀಕರಣವನ್ನು ಮಾಡಿ ಕೊಡ್ತಾ ಇದ್ದೇನೆ. ಆ ದೃಶ್ಯವನ್ನು ನೋಡೋಣ. ದೇವರ ಮಂಗಳಾರತಿಯನ್ನು ನೋಡಿ ನಾವೆಲ್ಲ ಧನ್ಯರಾಗೋಣ. गोकुलनंदन गोविंद गोविंद हरि गोविंद गोकुलनंदन गोविंद.
ಸಾರ್ವಜನಿಕ ಬಂಧುಗಳಿಗೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ವೈಕುಂಠ ಏಕಾದಶಿ ಹಬ್ಬಕ್ಕೆ ಭಾವಸಾರ ಕ್ಷತ್ರಿಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ ಹುಣಸೂರು ಇವರ ವತಿಯಿಂದ JLG ರಸ್ತೆಯಲ್ಲಿರುವ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ಶ್ರೀ ಪಾಂಡುರಂಗ ಸ್ವಾಮಿಗೆ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಬೆಳ್ಳಿ ಕವಚ ಧಾರಣೆಯಾಯಿತು. ಈ ಹೂವಿನ ಅಲಂಕಾರದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿಯು ನಮ್ಮೆಲ್ಲರ ಕಣ್ಣು ತುಂಬಿಕೊಂಡಿತು. ಶ್ರೀ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಒಂದು ವರ್ಷದಲ್ಲಿ 24-25 ಏಕಾದಶಿಗಳು ಬರುತ್ತದೆ. ಈ ಧನುರ್ಮಾಸದ ವೈಕುಂಠ ಏಕಾದಶಿಯಲ್ಲಿ ಈ 24-25ರಲ್ಲಿ ಉಪವಾಸ ಇದ್ದು ವ್ರತವನ್ನು ಮಾಡುತ್ತಾರೆ. ಅದರ ಫಲವು ಇಲ್ಲಿ ಸಿಗುತ್ತದೆ ಎಂದು ನಂಬಿಕೆ ಇದೆ. 10 ಗಂಟೆ ಬೆಳಗ್ಗೆ ಹುಣಸೂರಿನ ಮಹಿಳಾ ಮಂಡಳಿಯವರಿಂದ ಭಜನೆ ಹಾಗೂ ದೇವರ ಗೀತೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಇವರಿಗೆ ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಧ್ಯಾಹ್ನ 1:30 ಮಹಾಮಂಗಳಾರತಿಯಾಯಿತು. ನಂತರ ಪ್ರಸಾದ ವಿನಿಯೋಗವಾಯಿತು. ಸಂಜೆ 5:30 ಪುರುಷ ಮಂಡಳಿಯವರಿಂದ ಭಜನೆ ಹಾಗೂ ದೇವರ ನಾಮ ಗೀತೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟರು. ಅವರಿಗೂ ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಬೆಳಗಿನಿಂದಲೇ ಸಾಗರೋಪಾದಿಯಲ್ಲಿ ಬಂದ ಭಕ್ತಾದಿಗಳು ಶ್ರೀ ಪಾಂಡುರಂಗ ಸ್ವಾಮಿಯ ದೇವಸ್ಥಾನದಲ್ಲಿ ರಚಿಸಿರುವ ವೈಕುಂಠ ದ್ವಾರದಲ್ಲಿ ಪ್ರವೇಶವನ್ನು ಮಾಡಿ ಶ್ರೀಮನ್ನಾರಾಯಣ ಅವತಾರವಾದ ಶ್ರೀ ಪಾಂಡುರಂಗ ಸ್ವಾಮಿಯ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ನಂತರ ಪ್ರಸಾದವನ್ನು ಸ್ವೀಕರಿಸಿದರು. ಈ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ತುಳುಗಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ವಿದ್ಯುತ್ ಶಕ್ತಿ ದೀಪಾಲಂಕಾರದಿಂದ ವೈಕುಂಠ ಧರೆಗೆ ಹಿಡಿದು ಬಂದಿದೆ ಎಂಗೆ ಭಾಸವಾಗುತ್ತಿತ್ತು. ಈ ಎಲ್ಲ ಕಾರಣಕ್ಕೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಸಮಾಜ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.